ಇವತ್ತೊಂದು ನಿಮ್ಮ ಹೆಸರಲ್ಲೇ ಒಂದು ಕಪ್ ಆಯೋಜನೆ ಮಾಡಿದ್ರೆ ಕ್ರಿಕೆಟ್ ಟೂರ್ನಮೆಂಟ್, ಇದ್ರ ಬಗ್ಗೆ ಹೇಳೋದಾದ್ರೆ? ಏನಿಲ್ಲ, ಒಂದು ಯುವಕರಿಗೆ ಮತ್ತು ಕ್ರೀಡಾ ಪ್ರೋತ್ಸಾಹ ಅಷ್ಟೇ. ಯುವಕರು ಒಂದು ಆರೋಗ್ಯ ಕಾಪಾಡ್ಕೊಳೋ ದೃಷ್ಟಿಲಿ ಆಗ್ಬೋದು, ಮತ್ತು ಬೇರೆ ಕಡೆ ಒಂದು ಡೈವರ್ಷನ್ ಸಿಗದೆ ಇರೋವಂಥ ಒಂದು ಕೆಲಸಕ್ಕೆ ಒಂದು ಒಂದು ಟೂರ್ನಮೆಂಟ್ ಮಾಡ್ತಿದ್ದಾರೆ ಹುಡುಗರೆಲ್ಲ ಸೇರಿಕೊಂಡು. ಒಳ್ಳೆಯದಾಗಲಿ, ಎಲ್ಲರೂ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಮತ್ತು ಯಾರು ಈಗ ಸೋಲು ಗೆಲುವು ಇದ್ದದ್ದೇ, ಯಾರು ಸೋಲಿ ಯಾರು ಗೆಲ್ಲಿ ಎಲ್ಲ ನಮ್ಮವರೇ, ಒಂದು ಒಳ್ಳೆಯ ಸ್ನೇಹ ಪರವಾಗಿ ಆಡ್ಕೊಂಡು ಹೋಗಲಿ ಅಂತ ಹೇಳ್ತೀನಿ. ಸರ್, ಇಷ್ಟೊಂದು ಯುವ ಬಲ ನಿಮ್ಮಿಂದ ಇದೆ, ಆದರೆ ಇದನ್ನು ನೀವು ಯಾಕೋ ರಾಜಕೀಯವಾಗಿ ಒಂದು ಬಳಕೆಯನ್ನು ಮಾಡ್ಕೊಳ್ಳಿಲ್ಲ ಅಂತ ಎಲ್ಲ ಒಂದು ಕಡೆ ಒಂದು ಪ್ರಶ್ನೆ ಹುಟ್ಟುತ್ತೆ. ಅಲ್ಲ, ನನಗೆ ರಾಜಕಾರಣ ಅಂದರೆ ಯುವ ಬಲವನ್ನು ಉಪಯೋಗಿಸ್ಕೊಳ್ಳೋದು ಅಥವಾ ನಾವೇಳಿಗೆ ಪಡೆಯೋದು ರಾಜಕಾರಣ ಅಲ್ಲ. ರಾಜಕಾರಣ ಅಂದರೆ ಒಂದು ಸರ್ವೀಸು, ಅದು ಕಳೆದೋಗಿದೆ ಇವತ್ತು. ಹಂಗಾಗಿ ರಾಜಕಾರಣ ಅಂತಲ್ಲ, ಏನು ಒಂದು ಸೇವೆ, ಅದು ರಾಜಕಾರಣಕ್ಕೆ ಹೋಗ್ಬಿಟ್ಟೆ ಮಾಡಬೇಕು ಅಂತಿಲ್ಲ, ಏನಿಲ್ಲ. ಎಲ್ಲರೂ ಯುವಕರು ಸೇರ್ಕೊಂಡು ಸಮಾಜದಲ್ಲಿ ಏನೋ ಒಂದು ಬದಲಾವಣೆ ತರಬೇಕು ಅನ್ನೋದು ನನ್ನ ಆಸೆ. ಬಟ್ ಇವತ್ತಿನ ರಾಜಕೀಯ ಪರಿಸ್ಥಿತಿಲಿ ನಮಗಾಗಲ್ಲ, ನಮ್ಗೆ ಅದು ಒಗ್ಗಲ್ಲ. ಬಟ್ ಎಲ್ಲರೂ ನಮ್ಮ ಹುಡುಗರೆಲ್ಲ ಏನೋ ಅವ್ರ ಕೈಲಾದಷ್ಟು ಒಬ್ರಿಗೆ ಸಹಾಯ ಮಾಡೋದೇ ರಾಜಕಾರಣ ಅಂತ, ಕಷ್ಟದಲ್ಲಿ ಆಗೋದು ರಾಜಕಾರಣ ಅಂತ, ಅದನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ. ಇದು ಸಮಾಜ ಸೇವೆಗಳನ್ನ ನೀವು ಮಾಡ್ಕೊತಾನೆ ಬಂದಿದ್ದೀರಾ. ಈ ಮುಂದಿನ ದಿನಗಳಾದರೂ ನಿಮ್ಮನ್ನು ಒಂದು ಚುನಾವಣಾ ರಾಜಕೀಯದಲ್ಲಿ ನೋಡ್ಬೋದಾ, ಅಥವಾ ನಗರಸಭೆ ಚುನಾವಣೆಗಳಾದಾಗ ಒಂದು ನಿರೀಕ್ಷೆ ಇಟ್ಕೊಬೋದಾ? ನೋಡೋಣ, ಆ ಪರಿಸ್ಥಿತಿಗಳು ಬಂದಾಗ ಅವತ್ತಿನ ಮಾತು. ಇವತ್ತಿಗೆ ಏನು ಅಪ್ರಸ್ತುತ.